ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನಾವು ಇವತ್ತು ನೋಡೋಣ. ಒಂದು ಪ್ಯಾನ್ಗೆ ನಾನು 2 ಲೋಟದಷ್ಟು ಹೆಸರುಬೇಳೆನ ತೊಗೊಂಡು ನೀಟಾಗಿ ಅದನ್ನು ಡ್ರೈ ರೋಸ್ಟ್ ಮಾಡಿ ವಾಶ್ ಮಾಡಿ ಮತ್ತು ಅದಕ್ಕೆ 4 ಲೋಟದಷ್ಟು ನೀರನ್ನು ಸೇರಿಸಿ ಕುಕ್ಕರಲ್ಲಿ 2 ವಿಷಲ್ ಬರೋವರೆಗೆ ಅದನ್ನು ಬೇಯಿಸ್ಕೊಳ್ಳೋಣ. ಅದು ಬೇಯೋಷ್ಟರಲ್ಲಿ ನಾನು ಒಂದು ಪಾತ್ರೆಗೆ ಅಥವಾ ಒಂದು ಪ್ಯಾನ್ಗೆ ನೀವು 1.5 ಅಚ್ಚಷ್ಟು ಬೆಲ್ಲ ಮತ್ತು ಸ್ವಲ್ಪ ನೀರು, ಅದು ಕರಗೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಆ್ಯಡ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇನ್ನೊಂದು ಪ್ಯಾನಲ್ಲಿ 4 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಎರಡನ್ನೂ ಹಾಕಿ ನೀಟಾಗಿ ಫ್ರೈ ಮಾಡಿ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ. 2 ಸ್ಪೂನಷ್ಟು ರವೆ ತೊಗೊಂಡು ಅದನ್ನು ಕೂಡ ಅದೇ ತುಪ್ಪದಲ್ಲಿ ಫ್ರೈ ಮಾಡಿ ಏನು ಬೇಯಿಸಿರ್ತೀರ ಆ ಹೆಸರುಬೇಳೆನ ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಆ ತುಪ್ಪದ ಜೊತೆ ಅದನ್ನು ಫ್ರೈ ಮಾಡ್ತಾ ಬನ್ನಿ. ಅದು ನೀಟಾಗಿ ಫ್ರೈ ಆಗಲಿ. ಅದಕ್ಕೆ ನಾನು 1 ಕಪ್ಪಷ್ಟು ಹಾಲನ್ನು ಬೆರೆಸ್ತಾ ಇದ್ದೀನಿ. ಹಾಲನ್ನು ಬೆರೆಸಿ ಕೂಡ ಮತ್ತೆ ನಾವು ಅದನ್ನು ನೀಟಾಗಿ ಕೈ ಆಡಬೇಕು, ಅದು ಫುಲ್ ಹೊಂದ್ಕೋಬೇಕು. ಹೆಸರು ನೆನೆಸಿಟ್ಟಿರೋ ಅಂಥ ಬೆಲ್ಲನ ಇದಕ್ಕೆ ಈಗ ಹಾಕ್ಕೊಳ್ಳೋಣ. ಮಾಡಿಟ್ಕೊಂಡಿದ್ದೆ ದ್ರಾಕ್ಷಿ ಗೋಡಂಬಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು 1-2 ಕುದಿ ಬರೋ ಅಷ್ಟರೊಳಗೆ 5 ಮಿನಿಟ್ಸು ನೀವು ಇದನ್ನು ನೀಟಾಗಿ ಬೇಯಿಸಿದ್ರೆ ನಮಗೆ ಬೇಕಾಗಿರುವಂಥ ರುಚಿಕರವಾದ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಇದು ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.